DCM DK ಶಿವಕುಮಾರ್. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಹಾಗಾಗಿ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದ್ರೂ ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಿಲ್ಲ. ಯಾಕಂದರೆ DCM DK ಶಿವಕುಮಾರ್, ಯಾಕಂದರೆ ಅದು ಅಪವಾದ ಬಂದಿತ್ತು, BJPಯವರು ಮಾಡ್ಯಾರು. ಆಗಿದ್ದ ಪಕ್ಷದಲ್ಲಿ ಸಿದ್ದರಾಮಯ್ಯರ ಆಪ್ತರಿಗೆ ಕೊಟ್ಬಿಡ್ತಾರೆ ಪಟ್ಟ? ನೋ. ಹಾಗಿದ್ರೆ ಯಾರು ಎಂಟ್ರಿ ಕೊಡ್ತಾರೆ ಬನ್ನಿ ಹೇಳ್ತೀನಿ. ಅವರೇ ಒನ್ ಆ್ಯಂಡ್ ಓನ್ಲಿ ಮಲ್ಲಿಕಾರ್ಜುನ ಖರ್ಗೆ. ಕರ್ನಾಟಕದಲ್ಲಿ ಬದಲಾಗುತ್ತಾ ಮುಖ್ಯಮಂತ್ರಿ ಕುರ್ಚಿ ಒಂದು ವೇಳೆ ಆದರೆ ಸಿದ್ದು ಪಟ್ಟ ಬಿಟ್ಟರೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆಗೆ CM ಕುರ್ಚಿ ಸಿಗುವುದು ಬಹುತೇಕ ಪಕ್ಕ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರಾ ಮಲ್ಲಿಕಾರ್ಜುನ ಖರ್ಗೆ? ನನ್ನ ಬದಲು ಖರ್ಗೆ CM ಆಗಲಿ ಅಂತ ಈಗ ಸಿದ್ದರಾಮಯ್ಯನವರು ಇಳಿದ ತಕ್ಷಣ ಅಲ್ಲಿ ಪೋಸ್ಟ್ ಖಾಲಿರೋದು ಯಾರಿಗೆ? DK ಶಿವಕುಮಾರ್ಗೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಏನಾಗುತ್ತೆ? ಓಹೋ, ಮೂಡಾ ಹಗರಣವನ್ನು ಮಾಡಿಸಿದ್ದು ನೀವೇನಾ, ನೋಡಿ ಇವರೇ ಮಾಡಿಸಿದ್ದು ಅಂತೇಳಿ BJP ಆರೋಪ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಅಪವಾದ ಬೇಕಾಗಿಲ್ಲ. ಹಾಗಾಗಿ ಏನು ಮಾಡ್ಬೋದು? ನನಗೆ ಬೇಡ, ಸಿದ್ದರಾಮಯ್ಯನವರ ಆಪ್ತರಿಗೂ ಬೇಡ, ಖರ್ಗೆ ಅವರಿಗೆ ಕಟ್ಟಿಬಿಡಿ. ಹೇಗೂ ಖರ್ಗೆ ಮುಂದಿನ ಚುನಾವಣೆಗಳಿಗೆ ಸ್ಪರ್ಧೆ ಮಾಡೋದು ಡೌಟ್ ಇದೆ. 82 ವರ್ಷ. ಖರ್ಗೆ ಸಿದ್ದರಾಮಯ್ಯ ನೇಪಥ್ಯಕ್ಕೆ ಸರಿದ ಬಳಿಕ ಯಾರ ಸಾಮ್ರಾಜ್ಯ? DK ಶೆದ್ದೇ ಸಾಮ್ರಾಜ್ಯ. ಮುಂದೆ ಒಕ್ಕಲಿಗರ ಜೊತೆ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದರು ಅಂತೇಳಿ ದಲಿತರ ಮತಗಳು ಸಿಗತ್ತೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತಾಗುತ್ತೆ ನನಗೇನು ತೊಂದರೆ ಮಾಡಿಲ್ಲ DK ಶಿವಕುಮಾರ್ ಅಂಥೇಳಿ ಕುರುಬರ ಮತಗಳು ಸಿಗ್ಬೋದು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ CM ಆದರೆ ಯಾವುದೇ ಶಾಸಕರ, ಸಿದ್ದರಾಮಯ್ಯನವರ, DK ಶಿವ ಯಾರ್ದು ತೊಂದರೆ ಇಲ್ಲ. ಸದ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 82ರ ಹರೆಯ. ಒಮ್ಮೆಯೂ ಕೂಡ CM ಆಗಲಿಲ್ಲ ಎಂಬಂಥ ನೋವಿದೆ. ಮುಡಾ ಹಗರಣದಲ್ಲಿ ದಲಿತರಿಗೆ ಅನ್ಯಾಯವಾಗಿದೆ, ವಾಲ್ಮೀಕಿ ಹಗರಣದಲ್ಲೂ ದಲಿತರಿಗೆ ಅನ್ಯಾಯವಾಗಿದೆ. ದಲಿತ ನಾಯಕನಿಗೆ ಪಟ್ಟ ಕಟ್ಟಿದರೆ ಸಮಸ್ಯೆಗಳಿಗೆ ಮುಕ್ತಿ ಕೂಡ ಸಿಗುತ್ತೆ. ದಲಿತರಿಗೆ ಆಗಿರೋ ಅನ್ಯಾಯ ಸೈಡ್ಲೈನ್ ಮಾಡ್ದಂಗಾಗತ್ತೆ. ಖರ್ಗೆ CM ಆದರೆ DKಶಿ ಮತ್ತು ಪರಮೇಶ್ವರ್ ಕೂಡ ಒಪ್ತಾರೆ. ಒಂದೇ ಕಲ್ಲಿಗೆ 10 ಹಕ್ಕಿ ಹೊಡೆಯಲಿದೆ ಕಾಂಗ್ರೆಸ್. ಅವರಿರ್ಬೋದು, ಜಾರಕಿಹೊಳಿ ಇರ್ಬೋದು, MB ಪಾಟೀಲ್ ಇರ್ಬೋದು, ಯಾರು ಕೂಡ ಕೈಯಂಪಿ ಅನ್ನಂಗಿಲ್ಲ ಖರ್ಗೆ ಮುಖ್ಯಮಂತ್ರಿ ಆದರೆ. ಹಾಗಾಗಿ DK ಶಿವಕುಮಾರ್ ಈ ಒಂದು ಜಾಲವನ್ನು ಹೂಡಬಹುದು ಅಂತ ಅನಿಸ್ತಾ ಇದೆ. ಮುಡಾ ಹಗರಣದ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರ ಜೊತೆ ಭಾಳ ಬಲವಾಗಿ ನಿಂತವರು DCM DK ಶಿವಕುಮಾರ್. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಹಾಗಾಗಿ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದ್ರೂ ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಿಲ್ಲ. ಯಾಕಂದರೆ DCM DK ಶಿವಕುಮಾರ್, ಯಾಕಂದರೆ ಅದು ಅಪವಾದ ಬಂದಿತ್ತು, BJPಯವರು ಮಾಡ್ಯಾರು. ಆಗಿದ್ದ ಪಕ್ಷದಲ್ಲಿ ಸಿದ್ದರಾಮಯ್ಯರ ಆಪ್ತರಿಗೆ ಕೊಟ್ಬಿಡ್ತಾರೆ ಪಟ್ಟ? ನೋ. ಹಾಗಿದ್ರೆ ಯಾರು ಎಂಟ್ರಿ ಕೊಡ್ತಾರೆ ಬನ್ನಿ ಹೇಳ್ತೀನಿ. ಅವರೇ ಒನ್ ಆ್ಯಂಡ್ ಓನ್ಲಿ ಮಲ್ಲಿಕಾರ್ಜುನ ಖರ್ಗೆ. ಕರ್ನಾಟಕದಲ್ಲಿ ಬದಲಾಗುತ್ತಾ ಮುಖ್ಯಮಂತ್ರಿ ಕುರ್ಚಿ ಒಂದು ವೇಳೆ ಆದರೆ ಸಿದ್ದು ಪಟ್ಟ ಬಿಟ್ಟರೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆಗೆ CM ಕುರ್ಚಿ ಸಿಗುವುದು ಬಹುತೇಕ ಪಕ್ಕ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರಾ ಮಲ್ಲಿಕಾರ್ಜುನ ಖರ್ಗೆ? ನನ್ನ ಬದಲು ಖರ್ಗೆ CM ಆಗಲಿ ಅಂತ ಈಗ ಸಿದ್ದರಾಮಯ್ಯನವರು ಇಳಿದ ತಕ್ಷಣ ಅಲ್ಲಿ ಪೋಸ್ಟ್ ಖಾಲಿರೋದು ಯಾರಿಗೆ? DK ಶಿವಕುಮಾರ್ಗೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಏನಾಗುತ್ತೆ? ಓಹೋ, ಮೂಡಾ ಹಗರಣವನ್ನು ಮಾಡಿಸಿದ್ದು ನೀವೇನಾ, ನೋಡಿ ಇವರೇ ಮಾಡಿಸಿದ್ದು ಅಂತೇಳಿ BJP ಆರೋಪ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಅಪವಾದ ಬೇಕಾಗಿಲ್ಲ. ಹಾಗಾಗಿ ಏನು ಮಾಡ್ಬೋದು? ನನಗೆ ಬೇಡ, ಸಿದ್ದರಾಮಯ್ಯನವರ ಆಪ್ತರಿಗೂ ಬೇಡ, ಖರ್ಗೆ ಅವರಿಗೆ ಕಟ್ಟಿಬಿಡಿ. ಹೇಗೂ ಖರ್ಗೆ ಮುಂದಿನ ಚುನಾವಣೆಗಳಿಗೆ ಸ್ಪರ್ಧೆ ಮಾಡೋದು ಡೌಟ್ ಇದೆ. 82 ವರ್ಷ. ಖರ್ಗೆ ಸಿದ್ದರಾಮಯ್ಯ ನೇಪಥ್ಯಕ್ಕೆ ಸರಿದ ಬಳಿಕ ಯಾರ ಸಾಮ್ರಾಜ್ಯ? DK ಶೆದ್ದೇ ಸಾಮ್ರಾಜ್ಯ. ಮುಂದೆ ಒಕ್ಕಲಿಗರ ಜೊತೆ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದರು ಅಂತೇಳಿ ದಲಿತರ ಮತಗಳು ಸಿಗತ್ತೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತಾಗುತ್ತೆ ನನಗೇನು ತೊಂದರೆ ಮಾಡಿಲ್ಲ DK ಶಿವಕುಮಾರ್ ಅಂಥೇಳಿ ಕುರುಬರ ಮತಗಳು ಸಿಗ್ಬೋದು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ CM ಆದರೆ ಯಾವುದೇ ಶಾಸಕರ, ಸಿದ್ದರಾಮಯ್ಯನವರ, DK ಶಿವ ಯಾರ್ದು ತೊಂದರೆ ಇಲ್ಲ. ಸದ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 82ರ ಹರೆಯ. ಒಮ್ಮೆಯೂ ಕೂಡ CM ಆಗಲಿಲ್ಲ ಎಂಬಂಥ ನೋವಿದೆ. ಮುಡಾ ಹಗರಣದಲ್ಲಿ ದಲಿತರಿಗೆ ಅನ್ಯಾಯವಾಗಿದೆ, ವಾಲ್ಮೀಕಿ ಹಗರಣದಲ್ಲೂ ದಲಿತರಿಗೆ ಅನ್ಯಾಯವಾಗಿದೆ. ದಲಿತ ನಾಯಕನಿಗೆ ಪಟ್ಟ ಕಟ್ಟಿದರೆ ಸಮಸ್ಯೆಗಳಿಗೆ ಮುಕ್ತಿ ಕೂಡ ಸಿಗುತ್ತೆ. ದಲಿತರಿಗೆ ಆಗಿರೋ ಅನ್ಯಾಯ ಸೈಡ್ಲೈನ್ ಮಾಡ್ದಂಗಾಗತ್ತೆ. ಖರ್ಗೆ CM ಆದರೆ DKಶಿ ಮತ್ತು ಪರಮೇಶ್ವರ್ ಕೂಡ ಒಪ್ತಾರೆ. ಒಂದೇ ಕಲ್ಲಿಗೆ 10 ಹಕ್ಕಿ ಹೊಡೆಯಲಿದೆ ಕಾಂಗ್ರೆಸ್. ಅವರಿರ್ಬೋದು, ಜಾರಕಿಹೊಳಿ ಇರ್ಬೋದು, MB ಪಾಟೀಲ್ ಇರ್ಬೋದು, ಯಾರು ಕೂಡ ಕೈಯಂಪಿ ಅನ್ನಂಗಿಲ್ಲ ಖರ್ಗೆ ಮುಖ್ಯಮಂತ್ರಿ ಆದರೆ. ಹಾಗಾಗಿ DK ಶಿವಕುಮಾರ್ ಈ ಒಂದು ಜಾಲವನ್ನು ಹೂಡಬಹುದು ಅಂತ ಅನಿಸ್ತಾ ಇದೆ. ಮುಡಾ ಹಗರಣದ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರ ಜೊತೆ ಭಾಳ ಬಲವಾಗಿ ನಿಂತವರು DCM DK ಶಿವಕುಮಾರ್. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಹಾಗಾಗಿ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದ್ರೂ ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಿಲ್ಲ. ಯಾಕಂದರೆ DCM
ಡಿ ಕೆ ಶಿವಕುಮಾರ್. ಯಾಕಂದರೆ ಅದು ಅಪವಾದ ಬಂದಿತ್ತು, ಬಿ ಜೆ ಪಿಯವರು ಮಾಡ್ಯಾರು. ಆಗಿದ್ದ ಪಕ್ಷದಲ್ಲಿ ಸಿದ್ದರಾಮಯ್ಯವ್ರ ಆಪ್ತರಿಗೆ ಕೊಟ್ಬಿಡ್ತಾರೆ ಪಟ್ಟ? ನೋ. ಹಾಗಿದ್ರೆ ಯಾರು ಎಂಟ್ರಿ ಕೊಡ್ತಾರೆ ಬನ್ನಿ ಹೇಳ್ತೀನಿ. ಅವರೇ ಒನ್ ಆ್ಯಂಡ್ ಓನ್ಲಿ ಮಲ್ಲಿಕಾರ್ಜುನ ಖರ್ಗೆ. ಕರ್ನಾಟಕದಲ್ಲಿ ಬದಲಾಗುತ್ತಾ ಮುಖ್ಯಮಂತ್ರಿ ಕುರ್ಚಿ ಒಂದು ವೇಳೆ ಆದರೆ ಸಿದ್ದು ಪಟ್ಟ ಬಿಟ್ಟರೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆಗೆ ಸಿಎಂ ಕುರ್ಚಿ ಸಿಗುವುದು ಬಹುತೇಕ ಪಕ್ಕ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರ ಮಲ್ಲಿಕಾರ್ಜುನ ಖರ್ಗೆ. ನನ್ನ ಬದಲು ಖರ್ಗೆ ಸಿಎಂ ಆಗಲಿ ಅಂತ ಈಗ ಸಿದ್ದರಾಮಯ್ಯನವರು ಇಳಿದ ತಕ್ಷಣ ಅಲ್ಲಿ ಪೋಸ್ಟ್ ಖಾಲಿ ಇರೋದು ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಏನಾಗುತ್ತೆ? ಓಹೋ, ಮೂಡಾ ಹಗರಣವನ್ನು ಮಾಡಿಸಿದ್ದು ನೀವೇನಾ, ನೋಡಿ ಇವರೇ ಮಾಡಿಸಿದ್ದು ಅಂತೇಳಿ ಬಿ ಜೆ ಪಿ ಆರೋಪ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಅಪವಾದ ಬೇಕಾಗಿಲ್ಲ. ಹಾಗಾಗಿ ಏನು ಮಾಡ್ಬೋದು? ನನಗೆ ಬೇಡ, ಸಿದ್ದರಾಮಯ್ಯನವರ ಆಪ್ತರಿಗೂ ಬೇಡ, ಖರ್ಗೆ ಅವರಿಗೆ ಕಟ್ಟಿಬಿಡಿ. ಹೇಗೂ ಖರ್ಗೆ ಮುಂದಿನ ಚುನಾವಣೆಗಳಿಗೆ ಸ್ಪರ್ಧೆ ಮಾಡೋದು ಡೌಟ್ ಇದೆ. 82 ವರ್ಷ. ಖರ್ಗೆ ಸಿದ್ದರಾಮಯ್ಯ ನೇಪಥ್ಯಕ್ಕೆ ಸರಿದ ಬಳಿಕ ಯಾರ ಸಾಮ್ರಾಜ್ಯ? ಡಿ ಕೆ ಶೆದ್ದೇ ಸಾಮ್ರಾಜ್ಯ. ಮುಂದೆ ಒಕ್ಕಲಿಗರ ಜೊತೆ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದರು ಅಂತೇಳಿ ದಲಿತರ ಮತಗಳು ಸಿಗತ್ತೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತಾಗುತ್ತೆ ನನಗೇನು ತೊಂದರೆ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಅಂಥೇಳಿ ಕುರುಬರ ಮತಗಳು ಸಿಗ್ಬೋದು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಸಿ ಎಂ ಆದರೆ ಯಾವುದೇ ಶಾಸಕರ, ಸಿದ್ದರಾಮಯ್ಯನವರ, ಡಿ ಕೆ ಶಿವ ಯಾರ್ದು ತೊಂದರೆ ಇಲ್ಲ. ಸದ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 82ರ ಹರೆಯ. ಒಮ್ಮೆಯೂ ಕೂಡ ಸಿ ಎಂ ಆಗಲಿಲ್ಲ ಎಂಬಂಥ ನೋವಿದೆ. ಮುಡಾ ಹಗರಣದಲ್ಲಿ ದಲಿತರಿಗೆ ಅನ್ಯಾಯವಾಗಿದೆ, ವಾಲ್ಮೀಕಿ ಹಗರಣದಲ್ಲೂ ದಲಿತರಿಗೆ ಅನ್ಯಾಯವಾಗಿದೆ. ದಲಿತ ನಾಯಕನಿಗೆ ಪಟ್ಟ ಕಟ್ಟಿದರೆ ಸಮಸ್ಯೆಗಳಿಗೆ ಮುಕ್ತಿ ಕೂಡ ಸಿಗುತ್ತೆ. ದಲಿತರಿಗೆ ಆಗಿರೋ ಅನ್ಯಾಯ ಸೈಡ್ಲೈನ್ ಮಾಡ್ದಂಗಾಗತ್ತೆ. ಖರ್ಗೆ ಸಿ ಎಂ ಆದರೆ ಡಿ ಕೆ ಶಿ ಮತ್ತು ಪರಮೇಶ್ವರ್ ಕೂಡ ಒಪ್ತಾರೆ. ಒಂದೇ ಕಲ್ಲಿಗೆ 10 ಹಕ್ಕಿ ಹೊಡೆಯಲಿದೆ ಕಾಂಗ್ರೆಸ್. ಅವರಿರ್ಬೋದು, ಜಾರಕಿಹೊಳಿ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಯಾರು ಕೂಡ ಕೈಯಂಪಿ ಅನ್ನಂಗಿಲ್ಲ ಖರ್ಗೆ ಮುಖ್ಯಮಂತ್ರಿ ಆದರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಒಂದು ಜಾಲವನ್ನು ಹೂಡಬಹುದು ಅಂತ ಅನಿಸ್ತಾ ಇದೆ. ಮುಡಾ ಹಗರಣದ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಭಾಳ ಬಲವಾಗಿ ನಿಂತವರು ಡಿ ಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಹಾಗಾಗಿ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದ್ರೂ ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್, ಯಾಕಂದರೆ ಅದು ಅಪವಾದ ಬಂದಿತ್ತು, ಬಿ ಜೆ ಪಿಯವರು ಮಾಡ್ಯಾರು. ಆಗಿದ್ದ ಪಕ್ಷದಲ್ಲಿ ಸಿದ್ದರಾಮಯ್ಯವ್ರ ಆಪ್ತರಿಗೆ ಕೊಟ್ಬಿಡ್ತಾರೆ ಪಟ್ಟ? ನೋ. ಹಾಗಿದ್ರೆ ಯಾರು ಎಂಟ್ರಿ ಕೊಡ್ತಾರೆ ಬನ್ನಿ ಹೇಳ್ತೀನಿ. ಅವರೇ ಒನ್ ಆ್ಯಂಡ್ ಓನ್ಲಿ ಮಲ್ಲಿಕಾರ್ಜುನ ಖರ್ಗೆ. ಕರ್ನಾಟಕದಲ್ಲಿ ಬದಲಾಗುತ್ತಾ ಮುಖ್ಯಮಂತ್ರಿ ಕುರ್ಚಿ ಒಂದು ವೇಳೆ ಆದರೆ ಸಿದ್ದು ಪಟ್ಟ ಬಿಟ್ಟರೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆಗೆ ಸಿಎಂ ಕುರ್ಚಿ ಸಿಗುವುದು ಬಹುತೇಕ ಪಕ್ಕ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರ ಮಲ್ಲಿಕಾರ್ಜುನ ಖರ್ಗೆ. ನನ್ನ ಬದಲು ಖರ್ಗೆ ಸಿಎಂ ಆಗಲಿ ಅಂತ ಈಗ ಸಿದ್ದರಾಮಯ್ಯನವರು ಇಳಿದ ತಕ್ಷಣ ಅಲ್ಲಿ ಪೋಸ್ಟ್ ಖಾಲಿ ಇರೋದು ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಏನಾಗುತ್ತೆ? ಓಹೋ, ಮೂಡಾ ಹಗರಣವನ್ನು ಮಾಡಿಸಿದ್ದು ನೀವೇನಾ, ನೋಡಿ ಇವರೇ ಮಾಡಿಸಿದ್ದು ಅಂತೇಳಿ ಬಿ ಜೆ ಪಿ ಆರೋಪ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಅಪವಾದ ಬೇಕಾಗಿಲ್ಲ. ಹಾಗಾಗಿ ಏನು ಮಾಡ್ಬೋದು? ನನಗೆ ಬೇಡ, ಸಿದ್ದರಾಮಯ್ಯನವರ ಆಪ್ತರಿಗೂ ಬೇಡ, ಖರ್ಗೆ ಅವರಿಗೆ ಕಟ್ಟಿಬಿಡಿ. ಹೇಗೂ ಖರ್ಗೆ ಮುಂದಿನ ಚುನಾವಣೆಗಳಿಗೆ ಸ್ಪರ್ಧೆ ಮಾಡೋದು ಡೌಟ್ ಇದೆ. 82 ವರ್ಷ. ಖರ್ಗೆ ಸಿದ್ದರಾಮಯ್ಯ ನೇಪಥ್ಯಕ್ಕೆ ಸರಿದ ಬಳಿಕ ಯಾರ ಸಾಮ್ರಾಜ್ಯ? ಡಿ ಕೆ ಶೆದ್ದೇ ಸಾಮ್ರಾಜ್ಯ. ಮುಂದೆ ಒಕ್ಕಲಿಗರ ಜೊತೆ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದರು ಅಂತೇಳಿ ದಲಿತರ ಮತಗಳು ಸಿಗತ್ತೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತಾಗುತ್ತೆ ನನಗೇನು ತೊಂದರೆ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಅಂಥೇಳಿ ಕುರುಬರ ಮತಗಳು ಸಿಗ್ಬೋದು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಸಿ ಎಂ ಆದರೆ ಯಾವುದೇ ಶಾಸಕರ, ಸಿದ್ದರಾಮಯ್ಯನವರ, ಡಿ ಕೆ ಶಿವ ಯಾರ್ದು ತೊಂದರೆ ಇಲ್ಲ. ಸದ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 82ರ ಹರೆಯ. ಒಮ್ಮೆಯೂ ಕೂಡ ಸಿ ಎಂ ಆಗಲಿಲ್ಲ ಎಂಬಂಥ ನೋವಿದೆ. ಮುಡಾ ಹಗರಣದಲ್ಲಿ ದಲಿತರಿಗೆ ಅನ್ಯಾಯವಾಗಿದೆ, ವಾಲ್ಮೀಕಿ ಹಗರಣದಲ್ಲೂ ದಲಿತರಿಗೆ ಅನ್ಯಾಯವಾಗಿದೆ. ದಲಿತ ನಾಯಕನಿಗೆ ಪಟ್ಟ ಕಟ್ಟಿದರೆ ಸಮಸ್ಯೆಗಳಿಗೆ ಮುಕ್ತಿ ಕೂಡ ಸಿಗುತ್ತೆ. ದಲಿತರಿಗೆ ಆಗಿರೋ ಅನ್ಯಾಯ ಸೈಡ್ಲೈನ್ ಮಾಡ್ದಂಗಾಗತ್ತೆ. ಖರ್ಗೆ ಸಿ ಎಂ ಆದರೆ ಡಿ ಕೆ ಶಿ ಮತ್ತು ಪರಮೇಶ್ವರ್ ಕೂಡ ಒಪ್ತಾರೆ. ಒಂದೇ ಕಲ್ಲಿಗೆ 10 ಹಕ್ಕಿ ಹೊಡೆಯಲಿದೆ ಕಾಂಗ್ರೆಸ್. ಅವರಿರ್ಬೋದು, ಜಾರಕಿಹೊಳಿ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಯಾರು ಕೂಡ ಕೈಯಂಪಿ ಅನ್ನಂಗಿಲ್ಲ ಖರ್ಗೆ ಮುಖ್ಯಮಂತ್ರಿ ಆದರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಒಂದು ಜಾಲವನ್ನು ಹೂಡಬಹುದು ಅಂತ ಅನಿಸ್ತಾ ಇದೆ.